ಇವಾಗ ಮಿಡ್ ನೈಟ್ ನಮ್ಮದು ಮತ್ತೆ ಜರ್ನಿ ಸ್ಟಾರ್ಟ್ ಆಯಿತು. ಸರ್ಪ್ರೈಸ್ ಅದ, ನೋಡ್ತೀರಿ ವ್ಲಾಗ್ ಕಂಪ್ಲೀಟ್ ಆಗಿ. ನಾವು ಫಸ್ಟ್ ಟೈಮ್ ಈ ರೀತಿ ರಾತ್ರಿ ಮಿಡ್ ನೈಟ್ ಬಿಡ್ಲತ್ತಿದ್ವಿ. ಯೂಶ್ವಲಿ ಅರ್ಲಿ ಮಾರ್ನಿಂಗ್ ಬಿಡ್ತಿದ್ವಿ. ಅಂಜಿಕೆ ಇತ್ತು ಏನಾರ ಆಗಂಗದ, ಎಲ್ಲಂದ್ರೆ ಯಾರು ಅಟ್ಯಾಕ್ ಮಾಡಂಗಾರ, ಈ ಥರ ವೀಡಿಯೋಸ್ ನೋಡ್ತಿರ್ತೀವಿ. ಸೊ ಅದೇ ಥಾಟ್ಲಿಂದ ಹೋಗ್ಲತ್ತೀವಿ. ಈ ಎದುರಿರೋ ಟ್ರಕ್ ಡ್ರೈವರ್ ಆಲ್ ಆಫ್ ದ ಸಡನ್ ನಮ್ಮ ಕಾರ್ ಎದುರು ಬಂದು ಸ್ಟಾಪ್ ಮಾಡಿಬಿಟ್ರು. ಆಮೇಲೆ ಒಳಗೆ ಏನೂ ಲೈಟ್ಸ್ ಇರಲಿಲ್ಲ, ಅವ್ನು ಕಾಣಿಸಲೇ ಹೊಂಟಿನೋ ಡ್ರೈವರ್. ಇವ್ರು ಯಾಕೆ ಸ್ಟಕ್ ಮಾಡೋರು, ಹಿಂದೆಯಿಂದ ಎಲ್ಲ ಡ್ರೈವರ್ಸ್ಗಳೇ ಇಳಿದು ಹೊಂಟಾರ, ಎಲ್ಲ ಟ್ರಕ್ ಡ್ರೈವರ್ಸ್ ಇದ್ದರು. ನಮ್ಗೆ ಅಂಜಿಕೆ ಬಂದ ಒಂದು ಮೂಮೆಂಟಿಗೆ ಏನಾಯಿತು ಅಂತ. ಬಟ್ ಅವ್ರದ್ದು ಗಾಡಿ ಇದು ಬ್ರೇಕ್ ಫೇಲ್ ಆಗಿತ್ತೇನೋ, ಆಲ್ ಆಫ್ ದ ಸಡನ್ ಅದು ಸ್ಟಾಪ್ ಆಗಿಬಿಡ್ತು. ಮತ್ತು ಹಿಂದಿನ ಒಬ್ಬರು ಡ್ರೈವರ್ ಬಂದು ಹೆಲ್ಪ್ ಮಾಡೋರು, ಸೆಲ್ಫ್ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿರಿ ಅಂತಂದು, ಗೇರ್ನಾಗಿನ ತೆಗೆದು ಟ್ರೈ ಮಾಡಿರಿ ಅಂತ ಟ್ರೈ ಮಾಡಿದ ತಕ್ಷಣ ಅದು ಚಾಲು ಆಯಿತು. ಅದಾದ್ಮೇಲೆ ನಮ್ಗೊಂದು ಸ್ವಲ್ಪ ರಿಲೀಫ್ ಆಯಿತು, ಏನೂ ಆಗಿಲ್ಲ, ಆರಾಮಾಗಿ ಮಂದಿ ಅದಾರ, ಹೋಗ್ಬೋದು ಇಲ್ಲಿಂದ ಅಂತ. ಪುಣೆ ಹೋಗ್ಲಿಕ್ಕೆ ನಮ್ಗೆ ಆಲ್ಮೋಸ್ಟ್ ಮಾರ್ನಿಂಗ್ ಆಗಿತ್ತು ರೀ, 6:30 ಹಂಗೆ. ವೆದರ್ ಕಂಡೀಷನ್ಸ್ ಎಲ್ಲ ಮಸ್ತ್ ಅನ್ಸ್ಲತ್ತಿದ್ದು, ಕೂಲ್ ವೆದರ್. ಆಮೇಲೆ ಭಾಳ ಜನ ಸ್ಟೂಡೆಂಟ್ಸ್ ಎಲ್ಲ ರನ್ ಮಾಡ್ಲತ್ತಿದ್ದರು, ಮ್ಯಾರಥಾನ್ ಇತ್ತೇನೋ. ಸೊ ನಮ್ಮ ಸ್ಕೂಲ್ ಡೇಸ್ ನನಗೆ ನೆನ್ಪೊಂಟಿತ್ತು ಇಲ್ಲಿ. My view is this little girl. ಎಕ್ಸ್ಪ್ರೆಸ್ ಹೈವೇ ಸ್ಟಾರ್ಟ್ ಆದ ತಕ್ಷಣ ಫುಲ್ ಗ್ರೀನರಿ, ಎಲ್ಲ ನೋಡ್ದಲ್ಲೊಂದು ಹಸಿರು ಗ್ರೀನರಿ ಇತ್ತು, ಪ್ಲ್ಯಾಂಟ್ಸ್ ಎಲ್ಲ ಎಷ್ಟು ಚಲೋ ಡ್ರಾಪ್ಲೆಟ್ಸ್ ಕಾಣಿಸ್ಲತ್ತೀವಿ. ಒಂದು ಸ್ವಲ್ಪ ಎಲ್ಲ ಕಡೆಗೆ ಝರ್ನಾ, ಅವು ಹಾಲಪ್ಲೆ ನೀರುಗಳು, ಝರ್ನಾ ಒಳಗೆ ನೀರು ಸೇಮ್ ಹಾಲು ಮ್ಯಾಲಿಂದ ಹಾಲು ಚಲ್ದಂಗೆ ಅನ್ಸ್ಲತ್ತಿದ್ವು. ಮಿನಿಮಮ್ ಒಂದು 5-6 ಝರ್ನಾ ಒಂದೇ ಮೌಂಟೇನ್ಸ್ನಾಗಿದ್ವು. ಎಲ್ಲ ಫುಲ್ ಫಾಗ್, ಕಂಪ್ಲೀಟ್ ಫಾಗ್ ಇತ್ತು ಮ್ಯಾಲಿಂದು. ಸ್ವಲ್ಪ ಇದು ಏನಿದು ಇಷ್ಟು ಮಸ್ತ್ ಅದಲ್ಲ ಸೀನ್ರಿ, ಎಷ್ಟು ಚಲೋ ವ್ಯೂ ಅದ ಅಂದ್ಕೊಳ್ಳತ್ತಿದ್ವಿ ನಾವು ಹೋಗ್ತಾ. ಇದು ಜಸ್ಟ್ ಇದೇ ವಾವ್ ಅಂತಂದ್ರೆ, ಇದ್ರಿಗಿಂತ ವಾವ್ ಸೀನ್ರೀಸ್ ಮುಂದೆ ಇದ್ವು. ಲೋನಾವ್ಲಾ ಕಡೆ ಹೋದ ತಕ್ಷಣ ಇನ್ನೂ ಜಾಸ್ತಿ ಗ್ರೀನರಿ ಇತ್ತು. ಮುಂಬೈ ಹೈವೇ ಎಕ್ಸ್ಪ್ರೆಸ್ ಹೈವೇನ ಭಾಳ ಲಾಂಗ್ ಈ ಟ್ರಾಫಿಕ್ ಅದ. ಸೊ ಎಲ್ಲರೂ ಯೂಟರ್ನ್ ತೊಗೊಂಡು ಇಲ್ಲೇ ಯೂಟರ್ನ್ ಹೊಡಿಲತ್ತಾರ, ಟ್ರಾಫಿಕ್ ನೋಡೇ ಯೂಟರ್ನ್ ಹೊಡಿಲತ್ತಾರ. ದಟ್ ಇನ್ ದ ರಾಂಗ್ ವೇ. ನಾವು ಹಾಗೆ ಹೋಗ್ಲತ್ತೀವಿ, ಯಾಕಂದ್ರೆ ಈಗ ಅಲ್ಲಿ ಹೋಗಿ ಸಿಕ್ಕಾಕೊಂಡೇವಲ್ಲ, ಮಿನಿಮಮ್ 1 hour ಹೋಗ್ತದೆ. ಅವ್ರಿ ಬಾಪ್ರೆ ಈ ಹಿಂದೆ ಹೊಂಟ್ರು ನಾವು ಹಿಂಗೆ ಕೊಂಟ್ರ ಅನ್ಕೊಲತ್ತಾರ ಇವರೆಲ್ಲ. ಅವ್ರ ಹಿಂದೆ ನಾವು ಫಾಲೋ ಮಾಡತ್ತೀವಿ, ನಾವು ಯೂಟರ್ನ್ ತಗೊಲತ್ತೀವಿ. ಅವ್ರಿಗೆ ಕೇಳ್ತಾರೇನೋ ರೀ ಅಲ್ಲಿ. ವಾಪಸ್ ಕಳಿಸ್ಲತ್ತಾರ ಇಲ್ಲಿ. ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ಗುಡ್. ಸೆಕ್ಯೂರಿಟಿ ಗಾಡಿ ಕಡೆಯಿಂದ ನಮಗೆ ಅಪೋಸಿಟ್, ಆ್ಯಕ್ಚುಲಿ ಈ ಡೈರೆಕ್ಷನ್ನಾಗ ಗಾಡಿ ಬರ್ತಾವ, ನಮಗೆ ರಿವರ್ಸ್ ಹೋಲಕ್ಕೆ ಅಲೌ ಮಾಡ್ಲತ್ತಾರ. ಇವಾಗ ಎಕ್ಸ್ಪ್ರೆಸ್ ಹೈವೇ ಬಿಟ್ಟು ನಾವು ಲೋನಾವ್ಲಾ ಒಳಗಿಂದ ಹೋಗ್ಬೇಕು ಇವಾಗ, ಯಾಕಂದ್ರೆ ಎಕ್ಸ್ಪ್ರೆಸ್ ಹೈವೇ ಭಾಳ ಟ್ರಾಫಿಕ್ ಅದ. ಅವ್ನು ಹೋಗಿ ಮತ್ತೆ ಒಳಗೆ ಇವ್ನಿಗೆ ಗೊತ್ತದ ಕೇಳಮೇನ್ ಹೆಂಗ್ ಹೊಂಟ ನೋಡವ. ಹಾಗೆ ಗೂಗಲ್ ಮತ್ತೆ ಏನೇನು ಹೇಳತ್ತಾಳಲ್ಲ.
ಅಲ್ಲಿ ಟ್ರೈನ್ ಕಾಣಿಸ್ತೇನೆ, ಅದು ಮೌಂಟೇನ್ಸ್ ಒಳಗಿನ ಒಂದು ಟ್ರೈನ್ ಹೋಗ್ಲತ್ತದ ಅಲ್ಲಿ. ಟ್ರೈ ಮಾಡ್ಲತ್ತೀನಿ ನಾನು ಝೂಮ್ ಮಾಡೋಕೆ, ಬಟ್ ಐ ಡೋಂಟ್ ಥಿಂಕ್ ಸೊ ಅದು ಕಾಣಿಸ್ತದೆ. ಇದು ಲುನಾವ್ಲಾ ಖಂಡಾಲ ಹೋಗೋ ರೂಟಲ್ಲಿ ಇಷ್ಟು ಮಸ್ತ್ ವೆದರ್, ಎಷ್ಟು ಮಸ್ತ್ ವ್ಯೂ ಪಾಯಿಂಟ್ಸ್ ಅದಾವ ಇಲ್ಲಿ. ಎಲ್ಲ ನೋಡಿದ್ರೆ ಸಣ್ಣ ಸಣ್ಣ ಝರ್ನಾ ಅದಾವ, ಫುಲ್ ಹಾಲಪ್ಲೆ ಕಾಣಿಸ್ಲತ್ತವ. Continue for 9 kilometers. ಎಷ್ಟು ಪತಲ ಅದಲ್ಲ ಬಿಲ್ಡಿಂಗ್ ಅದು. ಫುಲ್ ಟಯರ್ಡ್ ಆಗಿದೆ. ಆಯಿತು ರಾತ್ರಿ 11:30 ಬಿಟ್ಟಿವಿ ನಾವು ಆಲ್ಮೋಸ್ಟ್. ಇವಾಗ 2:30 ಆಗ್ಲದ. ಎಷ್ಟು ಗಂಟೆ ಆಯಿತು? 12 ಗಂಟೆ ಮತ್ತೊಂದು 2 ಗಂಟೆ, 14 ಗಂಟೆ ಜರ್ನಿ ಮಾಡಿ ಮತ್ತೆ ಮುಂಬೈ ಬಂದೀವಿ. ಇದು ಪ್ಲ್ಯಾಂಡ್ ಅದ, ಇದೇ ಅನ್ಪ್ಲ್ಯಾಂಡ್ ಅಂತೇನಿಲ್ಲ, ಇಲ್ಲ ಸರ್ಪ್ರೈಸ್ ಅಂತಿಲ್ಲ. ಈ ಸರಿ ಪ್ಲ್ಯಾಂಡ್ ಅದ, ಬಟ್ ಇದು ಫೈನಲ್ ಡೆಸ್ಟಿನೇಷನ್ ಅಲ್ಲ, ಇನ್ನೊಂದು ಕಡೆ ಹೋಗೋದದ. ಇಲ್ಲಿ ಒಂದು ಸ್ಟಾಪ್ ತೊಗೊಳತ್ತೀವಿ. ಅಕ್ಕ ಅವ್ರಿಗೆ ಆಲ್ರೆಡಿ ಗೊತ್ತದ ನಾವು ಬರ್ಲತ್ತೀವಿ ಅಂತ, ಬಟ್ ಈಗ ಅವ್ರ ರಿಯಾಕ್ಷನ್, ಅವ್ರು ವೆಯ್ಟ್ ಮಾಡೋದಾರ, ಅವ್ರ ರಿಯಾಕ್ಷನ್ ನೋಡ್ಬೇಕು ಹೆಂಗೆ ಇರ್ತದೆ. ನಾವು ಎಕ್ಸ್ಪೆಕ್ಟ್ ಮಾಡ್ಲತ್ತೀವಿ, ಅವ್ರು ವಿಂಡೋನಾಗ ವೆಯ್ಟ್ ಮಾಡ್ತಿರ್ತಾರಂತ. ನೋಡ್ಬೇಕಿದೆ ಎಷ್ಟು ಕರೆಕ್ಟ್ ಆಗ್ತದೆ ಇಲ್ಲ ನಮ್ಮದು ಗೆಸ್. ಅದು ಯು ವಾಂಟ್ ಟು ಸೇ ಸಮಥಿಂಗ್? ನಿದ್ದಿಗಣ್ಣಾಗದಳಕ್ಕಿ ಚಲೋ ಆರಾಮ್ ಮಲ್ಕೊಂಡು ಬಂದಾಳೆ, ಏನಿಲ್ಲ ಯಾಕೆಲ್ಲ ಅಲ್ಲಮ್ಮ. ಯಾಕೊಂಡು ಏನು ಕಮ್ಮಿ ಬಿದ್ದದ ಈಗ? ಗರಂ ಆಗ್ಯದ ಗಾಡಿ ನಡೆಸಿ. ಔಷಧಿ ಅಂತೂ ಸಿಕ್ಕಿಲ್ಲ. ಔಷಧಿ ಅಂತೂ ಸಿಕ್ಕಿಲ್ಲ. ಕಣ್ಣು ನೋಡಿ ಹಂಗ ಡ್ರೈವ್ ಮಾಡಿ ಫುಲ್ ರೆಡ್. ಅದು ಅತ್ತಿ ಮನೆ ತೋರಿಸವ ನನಗೆ, ನಿಂಗೆ ಗೊತ್ತದಲ್ಲ. ನೋಡಮ್ಮ ಅದೇ ಅಲ್ಲಿ ತನ ತೋರಿಸ್ತಾಳೆ, ಏನಾರ ಐಡೆಂಟಿಫೈ ಮಾಡ್ತಾಳೆ ಇಲ್ಲ. ಚಿಕ್ಕು ನಾಚಿಕೊಲತ್ತಳಿಕೆ. ಬೆಳಗ್ಗೆ ಏನಲ್ಲ ಅಮ್ಮಾಗ ನೋಡ ಅದ್ಯ ನಾಚಿಕೊಲ್ಲತ್ತ. ಓಕೆ ರಕ್ಷುಮಮ್ಮ ಅದನ್ನ ನೋಡಮ್ಮ. ಮಮ್ಮ ಅತ್ತಿ ವಿಂಡೋನಾಗ ನೋಡ್ಲತ್ತಾರ ಇಲ್ಲ ನೋಡಮ್ಮ. नहीं है बेडरूम वाले से नहीं दिख रहा है. नाई है घर पे? हाँ निकाल रहे हैं. यहाँ से भी नहीं दिख रही मम्मी. ये लड़ली अतिया. ರೆಸ್ಟ್ ಎಲ್ಲ ಮಾಡ್ಕೊಂಡು ಕ್ಷೇತ್ರಜನ್ ಪ್ರಾಕ್ಟೀಸ್ ಮ್ಯಾಚ್ ನೋಡೋಕೆ ಹೋದ್ವಿ. ಇದರಲ್ಲಿ ಒಂದು ಕಲಿಯೋಕೆ ಏನು ಸಿಕ್ತಂದ್ರೆ ಲೈಫ್ನಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತವೆ, ವರ್ಕ್ ಲೈಫ್ ಇರ್ತದೆ, ಪರ್ಸ್ನಲ್ ಲೈಫ್ ಇರ್ತದೆ. ಬಟ್ ಸ್ವಲ್ಪ ಟೈಮ್ ನಮ್ಮ ಪರ್ಸ್ನಲ್ ಆ್ಯಕ್ಟಿವಿಟೀಸ್, ನಮ್ಮ ಹಾಬೀಸಿಗೆ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಮೆಂಟಲ್ ಪೀಸ್ ಇರ್ತದೆ. ಇದನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀವಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬಾಯ್.